ನಮಸ್ಕಾರ ಸರ್. ಹೋಗ್ತಾ ಹೋಗ್ತಾ ಹೆಂಗಂದ್ರೆ ಫಿಲಂ ಟೀಸರು, ಟ್ರೈಲರು, ಪಿಕ್ಚರು ಅನ್ನೋ ತರ ರೇಂಜಿಗೆ ಚಪ್ಪಲಿಗಳು ಬಿದ್ದಿದಾವೆ. ಇವತ್ತು ಒಟ್ಟಾರೆ ಈ ಒಂದು ಕಾಲ್ ತುಳಿತದ ದುರಂತಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇಲ್ಲ ಫ್ರೀ ಆಗಿ ಬಿಡ್ತಾರೆ ಇದೇ ಲೈನಲ್ಲಿ ಬಿಡ್ತಾರೆ ನಿಂತ್ಕೊಳ್ಳಿ ಅಂತ ಪೊಲೀಸರು ಹೇಳಿದ್ರು. ಮತ್ತೆ ಒಳಗಡೆಯಿಂದ ಬಂದಂತ ಯಾರೋ ಅಧಿಕಾರಿಗಳು ಕೂಡ ಅನೌನ್ಸ್ ಮಾಡಿದ್ರು. ಸುದ್ದಿ ಹರಡ್ತು, ಟಿಕೆಟ್ ಜಿನಿ ಆಪ್ ಮೂಲಕ ಯಾರು ಪಾಸ್ ತಗೊಂಡಿದ್ದಾರೆ ಅವ್ರಿಗೆ ಮಾತ್ರ ಬಿಡ್ತಾರೆ ಅಂತ ಅನ್ಬಿಟ್ಟು. ಅವಾಗ ಒಮ್ಮಿಂದ ಮೇಲೆ ಅದು ಕ್ಲಾರಿಟಿಗೋಸ್ಕರ ನಾವು ಕೇಳಿದೀವಲ್ಲ ಪೊಲೀಸವ್ರನ್ನ, ಫ್ರೀನಾ ಅಥವಾ ಪಾಸ್ ತಗೋಬೇಕಂತ. ಫ್ರೀ ಅಂತ ಹೇಳಿದ್ರು. ನೋಡಿ, ಇದು ಟಿಕೆಟ್, ಇದು ಫ್ರೀ. ಆದ್ರೆ ಈ ಆಪ್ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಆ ಆಪ್ ನವ್ರು ಬಳಸ್ಕೊಂಡಿದ್ದಾರೆ, ಯಾರಿಗೋ ದುಡ್ಡು ಕೊಟ್ಟಿರ್ತಾರೆ ಇಲ್ಲಿ ಹೊರಗಡೆಗೆ, ಅಧಿಕಾರಿಗೆ ಎಷ್ಟೋ ಲಕ್ಷ ಕೊಟ್ಟಿರ್ತಾರೆ. ಸರ್ ಹಂಗೆ ಫ್ರೀ ಆಗಿ ಬಿಡ್ಬೇಡಿ, ನಮ್ಗೊಂದಷ್ಟು ಕಸ್ಟಮರ್ ಬೇಸ್ ಸಿಗತ್ತೆ. ಬಿಗ್ ಬಾಸ್ ಅಲ್ಲಿ ವೋಟ್ ಹಾಕಿ ಅನ್ನೋ ಲೆಕ್ಕಾಚಾರ ಆಯ್ತು. ಒಂದ್ ಸ್ವಲ್ಪ ಅವ್ರಿಗೆ ಕಸ್ಟಮರ್ ಬೇಸ್ ಇಲ್ಲಾಂದ್ರೆ ಆ ಕಂಪನಿ ಮರ್ಜನ್ ಅಕ್ವಿಷನ್ ಟೇಕ್ ಓವರ್ ಆಯ್ತು ಅಂತಂದ್ರೆ ಈ ಕಸ್ಟಮರ್ ಬೇಸ್ ಮೇಲೆ ಇಷ್ಟು ಕೋಟಿ ಅಂತ ಫಿಕ್ಸ್ ಆಗತ್ತಲ್ಲ. ಟ್ರಾಕ್ಷನ್ ತಗೊಳಕ್ಕೆ ಕಸ್ಟಮರ್ ಬೇಸ್, ಡಾಟಾ ಬೇಸ್ ನ ಅವ್ರು ಇನ್ಕ್ರೀಸ್ ಮಾಡ್ಕೊಳಕ್ಕೆ ಅವ್ರು ಯಾರೋ ದುಡ್ಡು ಕೊಟ್ಟಿರ್ತಾರೆ ಅವ್ರು. ಬಟ್ ಅದರಿಂದ ಆದಂತ ರಿಪರ್ಕಷನ್ ಏನು ಅಂತಂದ್ರೆ, ಮತ್ತೆ ಅವ್ರು ಮುಂಚೆನೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ರಲ್ಲ, ಅವ್ರಿಗೆ ಸ್ವಲ್ಪ ಒಳಗಿಂದ ಕೋಪ ಬಂತು. ನೀವು ಯಾವ ಟಿಕೆಟ್ ಜಿನ್ರಿ ಇದು, ಯಾವ್ದ್ರಿ ಆಪ್ ಇದು, ಬೆಳಗಿಂದ ಯಾಕ್ರಿ ಹೇಳ್ರಿಲ್ಲ, ನಾವ್ ಹಂಗೆ ಹೋಗ್ತೀವಿ ಅಂತ ಅನ್ಬಿಟ್ಟು 12 ಗಂಟೆಗೆ ಗೆದ್ದಿದ್ದಾರೆ. ಇವತ್ತು ನೀವು ಸ್ಟೇಡಿಯಂ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸತ್ಯವತಿ DPAR ಕಾರ್ಯದರ್ಶಿ ಇವ್ರು ಹೇಳ್ತಾ ಇದಾರೆ, ಇಲ್ಲಿ ವಿಧಾನಸೌಧ ಹತ್ರ ಬರ್ಬೇಡಿ, ಸ್ಟೇಡಿಯಂ ಹತ್ರ ಹೋಗಿ ಜನರೆಲ್ಲರೂ. ಪರಮೇಶ್ವರ್ ಅವರು ಕೂಡ ಮೆರವಣಿಗೆ ಇಲ್ಲ ಅಂತ ಹೇಳಿದ್ರು. ಅದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸಂಭ್ರಮಾಚರಣೆಗೆ ಸಿದ್ಧತೆ ಅಂತ ಬರ್ತಾ ಇದೆ. ಇಲ್ಲಿ ಪಾಸ್ ಎಲ್ಲಿ ಕೊಡ್ತಾ ಇದಾರೆ, ಇದು ಇಲ್ಲಿ ಟಿವಿನಲ್ಲಿ ಲಿಂಕ್ ತೋರಿಸ್ತಾ ಇದ್ರೆ ಇಲ್ಲಿರೋ ಪೊಲೀಸ್ ಅವರು ಇಲ್ಲಿರೋರು ಫ್ರೀ ಅಂತ ಹೇಳ್ತಾ ಇದ್ರು. ಓಕೆ ಸರ್, ಇಲ್ಲಿ ಈಗ ಜನ ಇಲ್ಲ, ಬಟ್ ನೀವು ಅಲ್ಲಿ ನೋಡಿ 5 ರಿಂದ 6, 7, 8 ಪೊಲೀಸ್ ಗಾಡಿಗಳು ನಿಂತಿದ್ದಾವೆ, ಪ್ಲಸ್ ಪೊಲೀಸರು ಅಲ್ಲಿದ್ದಾರೆ. ಓಕೆ, ಅಲ್ಲ, ನೀವ್ ಹೇಳಿದ್ದು ಎಲ್ಲವೂ ಸರಿ ಇದೆ. ಜಿಲ್ಲಾಡಳಿತ, ಪೊಲೀಸು ಅವರೆಲ್ಲರೂ ಕೂಡ ಒಂದು ಸ್ಟ್ರಾಟಜಿ ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದ್ದಾರೆ. ಪ್ರತಿ ಧರ್ಮಸ್ಥಳ ಯಾವ ದೇವಸ್ಥಾನಕ್ಕೆ ಹೋದ್ರು ಇಷ್ಟು ಚಪ್ಪಲಿ ಕಾಣಿಸಲ್ಲ ಅನ್ಸುತ್ತೆ. ಇಲ್ಲಿ ನೋಡಿದ್ರೆ ಚಪ್ಪಲಿಯ ಸಾಗರ ತರ ಇದೆ. ಇಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವ ಅಧಿಕಾರಿ ಹ್ಯಾಂಡ್ ಇನ್ ಗ್ಲೋವ್ ಆಗಿ ಆಪ್ ಅನ್ನ ಮಾಡು ಅಂತ ಹೇಳಿ ಅದರಲ್ಲಿ ಅವರ ಟ್ರಾಕ್ಷನ್ ಗೋಸ್ಕರ, ಕಸ್ಟಮರ್ ಬೇಸ್, ಡಾಟಾ ಬೇಸ್ ಗೋಸ್ಕರ ಇನ್ಕ್ರೀಸ್ ಮಾಡ್ಕೊಳ್ಳುವಂತ ಅವ್ರ ಮೇಲೆ ತನಿಖೆ ಆಗ್ಲಿ. ವೆರಿ ಗುಡ್ ಪಾಯಿಂಟ್ ಇದು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಧರ್ ರಾವ್. ಸಾರ್ವಜನಿಕರು ಮಾತಾಡ್ತಾ ಇದಾರೆ, ಸೊ ಸಾರ್ವಜನಿಕರ ಬಗ್ಗೆ ಒಂದು ಒಪಿನಿಯನ್ ಏನು ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್, ನೀವು ಇಲ್ಲಿನ ಒಂದು ಇನ್ಸಿಡೆಂಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಮಾತಾಡ್ತಾ ಇದ್ರಿ, ಸೊ ಈ ತರದ್ದೊಂದು ಕಾಲ್ ತುಳಿತ ಆಗಿದೆ, ನಾವ್ ಅಲ್ಲಿಂದ ವಿಡಿಯೋ ಮಾಡ್ಕೊ ಬಂದ್ವಿ. ಹೋಗ್ತಾ 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 ಹೆಂಗಂದ್ರೆ ಫಿಲಂ ಟೀಸರು, ಟ್ರೈಲರು, ಪಿಕ್ಚರು ಅನ್ನೋ ತರ ರೇಂಜಿಗೆ ಚಪ್ಪಲಿಗಳು ಬಿದ್ದಿದಾವೆ. ಸೊ ನೀವು ಈ ಒಂದು ಪ್ರೋಸೆಸ್ ಎಲ್ಲ ಆಗ್ಬೇಕಾದ್ರೆ, ಕಾಲ್ ತುಳಿತ ಆಗ್ಬೇಕಾದ್ರೆ ಇದ್ರ ಅಥವಾ ಏನ್ ಹೇಳಕ್ ಇಷ್ಟಪಡ್ತೀರಾ ಇದ್ರ ಬಗ್ಗೆ, ಸರ್ಕಾರದ ಬಗ್ಗೆ, ಈ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ತುಂಬಾ ಚುಟ್ಕಾಗಿ ಹೇಳೋದಿದ್ರೆ? ಇವತ್ತು ಒಟ್ಟಾರೆ ಈ ಒಂದು ಕಾಲ್ ತುಳಿತದ ದುರಂತಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಜನರು ಸ್ಟೇಡಿಯಂ ಒಳಗಡೆ ಹೋಗುವ ಒಂದು ಪ್ರಕ್ರಿಯೆ ಏನಿದೆ ಅದರ ಒಂದು ಪಾಲಿಸಿ ಏನು ಅಂತ ಕ್ಲಾರಿಟಿ ಇರಲಿಲ್ಲ. ಪೊಲೀಸ್ ಅವರು ಬೆಳಿಗ್ಗೆ ಜನ ವಿಧಾನಸೌಧ ಹತ್ರ ಬರಬೇಡಿ ಅಂತ ಸರ್ಕಾರ ಹೇಳಿದ್ಮೇಲೆ ಸ್ಟೇಡಿಯಂಗೆ ಬನ್ನಿ ಅಂತ ಹೇಳಿದ್ರಿಂದಾಗಿ ಜನ ಇಲ್ಲಿ ಬರಕ್ ಶುರು ಮಾಡಿದ್ರು. ನಾವು ಬಂದಿದ್ವಿ, ನಮ್ಮ ಮಕ್ಕಳು ಇದ್ರು ಇಲ್ಲಿ. ನಾವು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲಿ ಬಂದ್ರೆ ನಮ್ಮನ್ನ ಒಳಗ್ ಬೇಗ ಬಿಡ್ತಾರೆ ಅಂತ ನಾವು ಅಂದ್ಕೊಂಡು ಬೇಗ ಬಂದ್ವಿ. ಆದ್ರೆ ನಡೆದಿದ್ದೇನಂದ್ರೆ, ನಾವು ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ನಾವು ಕೇಳಿದ್ವಿ, ನೀವು ಕ್ಲಾರಿಟಿ ಕೊಡಿ, ನಾವು ಟಿಕೆಟ್ ತಗೋಬೇಕಾ ಅಥವಾ ಯಾವ್ದಾದ್ರು ಆಪ್ ಮೂಲಕ ನಾವು ಟಿಕೆಟ್ ಬುಕ್ ಮಾಡ್ಬೇಕಾ, ಇದನ್ನ ಹೇಳಿ ಅಂದಿದ್ದಕ್ಕೆ ಇಲ್ಲ ಫ್ರೀ ಆಗಿ ಬಿಡ್ತಾರೆ ಇದೇ ಲೈನಲ್ಲಿ ಬಿಡ್ತಾರೆ, ನಿಂತ್ಕೊಳ್ಳಿ ಅಂತ ಪೊಲೀಸರು ಹೇಳಿದ್ರು. ಮತ್ತೆ ಒಳಗಡೆಯಿಂದ ಬಂದಂತ ಯಾರೋ ಅಧಿಕಾರಿಗಳು ಕೂಡ ಅನೌನ್ಸ್ ಮಾಡಿದ್ರು, ಇಲ್ಲ ಫ್ರೀ ಇದೆ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ, 1 ಗಂಟೆಗೆ ಬಿಡ್ತೀವಿ ಅಂದ್ರು, ಆಮೇಲೆ 1:15 ಗಂಟೆಗೆ ಬಿಡ್ತೀವಿ ಅಂದ್ರು, ಆಮೇಲೆ 2:15 ಗಂಟೆಗೆ ಬಿಡ್ತೀವಿ ಅಂದ್ರು. ಆ ಟೈಮಲ್ಲಿ ಇಲ್ಲಿ ನಿಂತಿದ್ದವ್ರಿಗೆ ಇನ್ನೇನ್ ಬಿಡ್ತಾರೆ ಅಂತ ಅನ್ಕೊಳ್ತಾ ಇದ್ರು. ಆದ್ರೆ ಸುದ್ದಿ ಹರಡ್ತು, ಟಿಕೆಟ್ ಜಿನಿ ಆಪ್ ಮೂಲಕ ಯಾರು ಪಾಸ್ ತಗೊಂಡಿದ್ದಾರೆ ಅವ್ರಿಗೆ ಮಾತ್ರ ಬಿಡ್ತಾರೆ ಅಂತ ಅನ್ಬಿಟ್ಟು. ಅವಾಗ ಒಮ್ಮಿಂದ ಮೇಲೆ ಅದು ಎಲ್ರು ಫೋನ್ ತಗೊಂಡು ಅವ್ರಿಗೆ ಮೊದ್ಲೇನೆ ಫ್ರಸ್ಟ್ರೇಷನ್, ನಾವು ಮುಂಚೆ ಬಂದಿದೀವಿ, ಇವಾಗ ಏನೋ ಹೊಸ ರೂಲ್ಸ್ ತಂದ್ರು ಅಂತ ಅನ್ಬಿಟ್ಟು. ಮತ್ತೆ ನಮ್ ಕ್ಲಾರಿಟಿಗೋಸ್ಕರ ನಾವು ಕೇಳಿದೀವಲ್ಲ ಪೊಲೀಸವ್ರನ್ನ, ಫ್ರೀನಾ ಅಥವಾ ಪಾಸ್ ತಗೋಬೇಕಂತ. ಫ್ರೀ ಅಂತ ಹೇಳಿದ್ರು. ಹಾಗಾಗಿ ಪಾಲಿಸಿ ಮತ್ತೆ ಒಮ್ಮಿಂದ ಮೇಲೆ ಚೇಂಜ್ ಮಾಡಿದ್ರಲ್ಲ ಇವರು ಅಂತ ಅನ್ಬಿಟ್ಟು ಎಲ್ರು ಮೊಬೈಲ್ ತಗೊಂಡು ಟಿಕೆಟ್ ಜಿನಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಟಿಕೆಟ್ ಬುಕ್ ಮಾಡಕ್ ಶುರು ಮಾಡಿದ್ರು. ಆದ್ರೆ ಅಲ್ಲಿ ಕೆಲವೇ ನಿಮಿಷಗಳಲ್ಲಿ
ಟಿಕೆಟ್ ಸೋಲ್ಡ್ ಔಟ್ ಅಂತ ಬಂತು. ಮತ್ತೆ ಅನೇಕ ಜನ ನಮ್ ಮುಂದೆ ಬಂದು ನಿಂತಿದ್ದವ್ರಿಗೆ ಅವ್ರಿಗೆಲ್ಲಾನು ಅವ್ರಿಗೆ ಅವ್ರ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಸ್ಲೋ ಆಯ್ತಾ ಏನೋ ಟಿಕೆಟ್ಸ್ ಅದು ಅಲ್ಲ ಸೋಲ್ಡ್ ಔಟ್ ಅಲ್ಲ. ನಮ್ಗೆ 2 ಟಿಕೆಟ್ ಸಿಕ್ತು ನೋಡಿ, ನನ್ನ ಮೊಬೈಲ್ ಅಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ. ನಮ್ಗೆ 2 ಟಿಕೆಟ್ ಸಿಕ್ತು. ನಮ್ಗೆ 3 ಜನ ನಮ್ಗೆ 3 ಜನ ಇದ್ವಿ. ನಾವು ಮತ್ತೆ ಟ್ರೈ ಮಾಡ್ತಿದ್ವಿ, ಅದು ಸರ್ಕಲ್ ಸುತ್ತಾನೆ ಇತ್ತು. ಅದು ಒಮ್ಮಿಂದ ಒಮ್ಮೆಲೆ ಟ್ರೈ ಮಾಡೋದಕ್ಕೆ ಇಲ್ಲ, ಫ್ರೀ ಬಟ್ ನೀವು ಬುಕ್ ಮಾಡ್ಬೇಕಾಗಿತ್ತು. ನೋಡಿ ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಇದು ಟಿಕೆಟ್. ಇದು ಫ್ರೀ. ಆದ್ರೆ ಈ ಆಪ್ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಮಾಹಿತಿ ಮೊದ್ಲೇ ಹೇಳಿಲ್ಲ ವಿಜಯೋತ್ಸವ ಆದಾಗ ನಿನ್ನೆ ಅಂದ್ರೆ ಅಲ್ಲಲ್ಲ, ನಾನ್ ಇನ್ನೊಂದು ಆಂಗಲ್ ಅಲ್ಲಿ ಇದನ್ನ ಹೇಳ್ತಾ ಇದ್ದೀನಿ. ಈ IT ಕಂಪ್ನಿಗಳವರು ಈ ಆಪ್ ಡೆವಲಪ್ ಮಾಡಿರೋರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಾನೇನೋ ಒಂದು ಈಗ ಫುಡ್ ಡಿಸ್ಟ್ರಿಬ್ಯೂಷನ್ ಇದು ಇಂಟಿಗ್ರೇಟರ್ ಅಂದ್ರೆ ನನ್ಗೆ ಎಷ್ಟು ಕಸ್ಟಮರ್ ಬೇಸ್ ಇದಾರೆ ಅದ್ರ ಮೇಲೆ ನಾನು ಮುಂದೆ ನಮ್ಗಿಂತ ದೊಡ್ಡ ಕಂಪ್ನಿಗೆ ಮರ್ಜರ್ ಅಂಡ್ ಅಕ್ವಿಷನ್ ಹೋಗ್ಬೋದು, ಟೇಕ್ ಓವರ್ ಹೋಗ್ಬೋದು. ಇದನ್ನ ಈ ಸಂದರ್ಭನ ಆ ಆಪ್ ನವ್ರು ಬಳಸ್ಕೊಂಡಿದ್ದಾರೆ. ಯಾರಿಗೋ ದುಡ್ಡು ಕೊಟ್ಟಿರ್ತಾರೆ ಇಲ್ಲಿ ಹೊರಗಡೆಗೆ, ಅಧಿಕಾರಿಗೆ ಎಷ್ಟೋ ಲಕ್ಷ ಕೊಟ್ಟಿರ್ತಾರೆ. ನಮ್ ಸರ್ ಹಂಗೆ ಫ್ರೀ ಆಗಿ ಬಿಡ್ಬೇಡಿ, ನಮ್ಗೊಂದಷ್ಟು ಕಸ್ಟಮರ್ ಬೇಸ್ ಸಿಗತ್ತೆ, ನಮ್ಗೊಂದಷ್ಟು ಮೊಬೈಲ್ ನಂಬರ್ಗಳು ಇಮೇಲ್ಗಳು ಸಿಗತ್ತೆ. ಇಷ್ಟು ಲಕ್ಷ ಜನ ಡೌನ್ಲೋಡ್ ಮಾಡ್ಕೊಳ್ತಾರೆ ಮೊಬೈಲ್ಗಳಲ್ಲಿ ನಮ್ಮ ಆಪ್ ಮೂಲಕ ನೀವು ಪಾಸ್ ಕೊಡಿ ಸರ್, ಪಾಸ್ ಕೊಟ್ಟವ್ರಿಗೆ ಇದು ಒಂಥರ ಬಿಗ್ ಬಾಸ್ ಅಲ್ಲಿ ವೋಟ್ ಹಾಕಿ ಅನ್ನೋ ಲೆಕ್ಕಾಚಾರ ಆಯ್ತು. ಅವ್ರಿಗೆ ಕಸ್ಟಮರ್ ಬೇಸ್ ಡೌನ್ಲೋಡ್ ಮಾಡಿ ನಮ್ ಡೇಟನ್ನ ಬೇರೆಯವ್ರಿಗೆ ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ಕಂಪ್ನಿಗಳಿಗೆ ಅವ್ರಿಗೆ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಆ ಕಂಪನಿ ಮರ್ಜರ್ ಅಂಡ್ ಅಕ್ವಿಷನ್ ಟೇಕ್ ಓವರ್ ಆಯ್ತು ಅಂತಂದ್ರೆ ಈ ಕಸ್ಟಮರ್ ಬೇಸ್ ಮೇಲೆ ಇಷ್ಟು ಕೋಟಿ ಅಂತ ಫಿಕ್ಸ್ ಆಗತ್ತಲ್ಲ, ಅವ್ರಿಗೆ ಕಸ್ಟಮರ್ ಬೇಸ್ ಟ್ರಾಕ್ಷನ್ ಹೌದೌದು ಟ್ರಾಕ್ಷನ್ ತಗೊಳಕ್ಕೆ ಕಸ್ಟಮರ್ ಬೇಸ್ ಡೇಟಾ ಬೇಸ್ ನ ಅವ್ರು ಇನ್ಕ್ರೀಸ್ ಮಾಡ್ಕೊಳಕ್ಕೆ ಅವ್ರು ಯಾರೋ ದುಡ್ಡು ಕೊಟ್ಟಿರ್ತಾರೆ. ಅವ್ರು ದುಡ್ಡು ಕೊಟ್ಟು ಈ ಟಿಕೆಟ್ ಇದನ್ನ ಇದಕ್ಕಿದ್ದಂಗೆ ತಂದ್ರು. ಬಟ್ ಅದರಿಂದ ಆದಂತ ರಿಪರ್ಕಷನ್ ಏನು ಅಂತಂದ್ರೆ, ಐ ಥಿಂಕ್ ಯಾರ್ಯಾರು ಫ್ರೀ ಟಿಕೆಟ್ ಅಂತ ಮುಂದೆ ಹೋಗಿ ನಿಂತಿದ್ರು ಅವ್ರು ಹಿಂದೆ ಇದ್ದವರು ಟಿಕೆಟ್ ಬುಕ್ ಮಾಡಕ್ಕಾಯ್ತು, ಮುಂದೆ ಇದ್ದವ್ರಿಗೆ ಆಗಿಲ್ಲ. ಅವ್ರಿಗೆ ಒಳಗೆ ಅಲ್ಲಲ್ಲ, ಅವ್ರು ಯಾರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಮತ್ತೆ ಅವ್ರು ಮುಂಚೆನೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ರಲ್ಲ, ಅವ್ರಿಗೆ ಸ್ವಲ್ಪ ಒಳಗಿಂದ ಕೋಪ ಬಂತು. ನೀವು ಯಾವ ಟಿಕೆಟ್ ಜಿನ್ರಿ ಇದು, ಯಾವ್ದ್ರಿ ಆಪ್ ಇದು, ಬೆಳಗಿಂದ ಯಾಕ್ರಿ ಹೇಳ್ರಿಲ್ಲ, ನಾವ್ ಹಂಗೆ ಹೋಗ್ತೀವಿ ಅಂತ ಅನ್ಬಿಟ್ಟು ನುಗ್ಗಕ್ ಶುರು ಮಾಡಿದ್ರು. ಇದನ್ನ ಆಕ್ಚುಲ್ ಆಗಿ ನಡೆದಿದ್ದು. ಇವ್ರು ಬೆಳಿಗ್ಗೆನೆ, ನಾನ್ ಹೇಳೋದು ನಿನ್ನೆ ರಾತ್ರಿ 12 ಗಂಟೆಗೆ ಗೆದ್ದಿದ್ದಾರೆ. ಇವತ್ತು ನೀವು ಸ್ಟೇಡಿಯಂ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಾವೆಲ್ಲ ನೋಡಿದ್ವಿ, ನನ್ನ ವಿರಾಟ್ ಕೊಹ್ಲಿ ಅವರು ಅವ್ರ ಪಕ್ಕದಲ್ಲಿ ಕ್ರಿಸ್ ಗೇಲ್ ಮತ್ತೆ ಎಬಿಡಿ ಅವ್ರಿಗೆ ನೀವು ಮೊದಲನೇ ಸೀಸನ್ ಅಲ್ಲೇ ಇದ್ರೆ ನಾವ್ ಇವ್ರಿಬ್ರನ್ನ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಿದ್ರು ಸ್ಟೇಡಿಯಂ ಅಲ್ಲೇನೆ, ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಹಾಗಾಗಿ ಅವ್ರು ನಾಳೆ ಇಲ್ಲಿ ಬರ್ತಾ ಇದಾರೆ. ಮತ್ತೆ ಒಂದು ತೆರೆದ ಬಸ್ ನಲ್ಲಿ ಏರ್ಪೋರ್ಟ್ ನಾವೆಲ್ಲ ಅನ್ಕೊಂಡಿದ್ವಿ, ದೇವನಹಳ್ಳಿಯಿಂದಾನೆ ಏರ್ಪೋರ್ಟ್ ಇಂದಾನೆ ಅವರು ತೆರೆದ ಬಸ್ ಅಲ್ಲಿ ಬರ್ತಾರೆ, ಜನ ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡ್ಬೋದು ಅಂತ ನಾವೆಲ್ಲ ಅನ್ಕೊಳ್ತಾ ಇದ್ವಿ. ಆಮೇಲೆ ಬೆಳಿಗ್ಗೆ ಏನಾಯ್ತು, ವಿಧಾನಸೌಧ ಮೆಟ್ಲ ಮೇಲೆ ಅಂತ ಹೇಳಿದ್ರು. ಆಮೇಲಿಂದ ವಿಧಾನಸೌಧ ಯಾರು ಬರ್ಬೇಡಿ, ವಿಧಾನಸೌಧಕ್ಕೆ ಬರ್ಬೇಡಿ, ಭದ್ರತಾ ದೃಷ್ಟಿಯಿಂದ ಯಾರು ಬಿಡೋದಿಲ್ಲ ನಾವು, ಮತ್ತೆ ಮೆರವಣಿಗೆ ಕೂಡ ಭದ್ರತಾ ದೃಷ್ಟಿಯಿಂದ ಇರಲ್ಲ. ಎಲ್ರು ಏನಂದ್ರು ಇವ್ಕೊಂಡಿದ್ರು, ಬಸ್ ನಿಧಾನಕ್ಕೆ ಬರ್ತಾ ಇರುತ್ತೆ, ನಾವು ಮುಂದಗಡೆ ಜೈಕಾರ ಹಾಕೊಂಡು ಹೋಗ್ಬೋದು ಅಂತ ಎಲ್ರು ಅನ್ಕೊಂಡಿದ್ರು. ಆದ್ರೆ ಮೆರವಣಿಗೆ ಯಾವಾಗ ಇಲ್ಲ ಅಂತ ಅನೌನ್ಸ್ ಮಾಡಿದ್ರು, ನನ್ಗೆ ಹೆಸರು ಕೂಡ ಹೇಳ್ತೀನಿ, DPAR ಸೆಕ್ರೆಟರಿ ಸತ್ಯವತಿ ಮೇಡಮ್ ಅವರು ಹೇಳಿದ್ರು. ನಾನು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಟಿವಿನಲ್ಲಿ ಇದನ್ನ. ಅವಾಗ ಅವರು ಎಲ್ರು ಸ್ಟೇಡಿಯಂ ಹತ್ರ ಹೋಗಿ ಅಂತ ಹೇಳಿದ್ವಿ, ಸ್ಟೇಡಿಯಂ ಹತ್ರ ಬಂದಿದ್ದು ಸರ್. ಅದು ಒಂದು ವಿಚಾರ. ನಾನು ನಿಮ್ಮ ಹತ್ರ ಮಾತಾಡಿ ನಂಗೆ ಒಂದು ವಿಚಾರ ಖುಷಿ ಆಗಿದ್ದು, ನನಗೂ ಅರ್ಥ ಆಗಿದೆ ಏನಂದ್ರೆ, ನಾನು ಒಬ್ಬ ಟೆಕ್ನಿಕಲ್ ವ್ಯಕ್ತಿ. ಆ ಟಿಕೆಟ್ ಆಂಗಲ್ ನಂಗೆ ನಿಮ್ಮಿಂದ ಒಂದು ಗೊತ್ತಾಯ್ತು. ಬಟ್ ನಂದೊಂದು ಆಂಗಲ್ ಇದೆ ನೋಡಿ, ಸತ್ಯವತಿ DPAR ಕಾರ್ಯದರ್ಶಿ ಇವ್ರು ಹೇಳ್ತಾ ಇದಾರೆ, ಇಲ್ಲಿ ವಿಧಾನಸೌಧ ಹತ್ರ ಬರ್ಬೇಡಿ, ಸ್ಟೇಡಿಯಂ ಹತ್ರ ಹೋಗಿ ಜನರೆಲ್ಲರೂ ಮೆರವಣಿಗೆ ಇಲ್ಲ. ಮತ್ತೆ ಇನ್ನೊಂದು ಇದೇ ಟೈಮ್ ಅಲ್ಲಿ 2 ನಿಮಿಷ ಮುಂಚೆ ಗೃಹ ಮಂತ್ರಿಗಳಾದಂತ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಮೆರವಣಿಗೆ ಇಲ್ಲ ಅಂತ ಹೇಳಿದ್ರು. ಅದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ನೋಡಿ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸಂಭ್ರಮಾಚರಣೆಗೆ ಸಿದ್ಧತೆ ಅಂತ ಬರ್ತಾ ಇದೆ ಇಲ್ಲಿ ಟಿವಿನಲ್ಲಿ. ಟಿಕೆಟ್ ಮತ್ತು ಪಾಸ್ ಇರೋರಿಗೆ ಮಾತ್ರ ನೋಡಿ ಎಲ್ಲ ಬರ್ತಾ ಇದೆ. ಯಾವ ಟಿಕೆಟ್ ಪಾಸ್ ಅಲ್ಲಿ ಕೊಡ್ತಾ ಇದಾರೆ, ಇದು ಇಲ್ಲಿ ಟಿವಿನಲ್ಲಿ ಹಿಂಗ್ ತೋರಿಸ್ತಾ ಇದ್ರೆ, ಇಲ್ಲಿರೋ ಪೊಲೀಸ್ ಅವರು ಇಲ್ಲಿರೋರು ಫ್ರೀ ಅಂತ ಹೇಳ್ತಾ ಇದ್ರು. ಓಕೆ ಸರ್, ಈಗ ಅದು ಅರ್ಥ ಆಯ್ತು ನಂಗೆ, ಇರ್ಲಿಲ್ಲ, ಗೊತ್ತಾಯ್ತು ಸರ್. ಈಗ ಇನ್ನೊಂದು ಆಂಗಲ್ ಇದ್ರ ಬಗ್ಗೆ ಟಚ್ ಮಾಡೋಣ. ಅದ್ರ ಬಗ್ಗೆ ನಾನು ಮಾತಾಡ್ಕೊ ಬಂದಿದ್ದೆ. ನಿಮ್ಮ ಹತ್ರ ನಂಗೆ ಇನ್ನೊಂದು ಆಂಗಲ್ ಸಿಕ್ತು. ಬಟ್ ನಾನು ನಿಮ್ಮ ಅಭಿಪ್ರಾಯ ಕೇಳೋಕೆ ಇಷ್ಟಪಡ್ತೀನಿ. ನನ್ನ ಆಂಗಲ್ ಹೇಗಂತಂದ್ರೆ, ನೋಡಿ, ಅಲ್ಲಿ ಸ್ಟಾರ್ಟಿಂಗು ಅಲ್ಲಿ ಏನು ಮಿನಿಸ್ಟರ್ಸ್ ಎಲ್ಲ ಇದ್ರು, ಅಲ್ಲಿ ಒಂದಿಷ್ಟು ಜನ ಪೊಲೀಸರನ್ನ ಅಲಾಟ್ ಮಾಡಿದ್ರು, ಇಲ್ಲಿ ಪೊಲೀಸ್ ಅಲಾಟ್ ಮಾಡಿದ್ರು. ಬಟ್ ಇಲ್ಲಿ ಈಗ ಜನ ಇಲ್ಲ. ಬಟ್ ನೀವು ಅಲ್ಲಿ ನೋಡಿ 5 6 7 8 ಪೊಲೀಸ್ ಗಾಡಿಗಳು ನಿಂತಿದ್ದಾವೆ, ಪ್ಲಸ್ ಪೊಲೀಸರು ಅಲ್ಲಿದ್ದಾರೆ. ಓಕೆ,
ಅಷ್ಟೇ ಪೊಲೀಸರು ಈ ಏನ್ ಇನ್ಸಿಡೆಂಟ್ ಆಯ್ತು ಆ ಸಮಯದಲ್ಲಿ ಇದ್ದಿದ್ರೆ ಪ್ರಾಬಬ್ಲಿ ಇಷ್ಟೊಂದು ಆಗ್ತಿರ್ಲಿಲ್ವೋ ಏನೋ. ಕಾರಣ ಏನಂದ್ರೆ ಇಲ್ಲಿ ಎಷ್ಟು ಪೊಲೀಸ್ ಇದ್ರು ಅದ್ರ 2-3 ಪಟ್ಟು ಪೊಲೀಸರು ರಾಜಕಾರಣಿಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ವಿಧಾನಸೌಧದ ಹತ್ರ ಇದ್ರು. ಹೌದಾ? ಸೊ ಈಗ ನಾವು ಮಂತ್ರಿಗಳನ್ನ ನಾವು ಆರಿಸ್ತೀವಿ. ಮಂತ್ರಿಗಳನ್ನ ನಾವು ಆರಿಸಿದಾಗ ಜನಸಾಮಾನ್ಯರಿಗೆ ಅವರು ಜನಸೇವಕರು. ಜನರ ಸೆಕ್ಯೂರಿಟಿ ಇಂಪಾರ್ಟೆಂಟಾ ಅವ್ರ ಸೆಕ್ಯೂರಿಟಿ ಇಂಪಾರ್ಟೆಂಟಾ? ನಾನು ಆ ಆಂಗಲ್ ಅಲ್ಲಿ ಒಂದು ಯೋಚನೆ ಮಾಡಿದೆ. ಆ ಆಂಗಲ್ ಅಲ್ಲಿ ಯೋಚನೆ ಮಾಡಿದಾಗ ಸರ್ಕಾರ ಇದನ್ನ ಯಾವ ರೀತಿ ಅವ್ರಿಗೆ ಒಂದು ಪಬ್ಲಿಸಿಟಿ ಸ್ಟಂಟೋ ಅಥವಾ ಜನ ಬರ್ತಾರೆ ವೋಟ್ ಬ್ಯಾಂಕ್ ಅಂತ ಯಾವ ತರ ಯೋಚನೆ ಮಾಡಿದ್ರು, ಅದೇ ರೀತಿ ಸರ್ಕಾರ ಜನರ ಬಗ್ಗೆಯೂ ಜನರ ಜೀವದ ಬಗ್ಗೆಯೂ ಯೋಚನೆ ಮಾಡ್ಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಸಿದ್ದರಾಮಯ್ಯ ಅವರು ಇಷ್ಟೆಲ್ಲ ಸಾವಾದ್ಮೇಲೆ ಒಂದೊಂದು ಜೀವಕ್ಕೆ 10 ಲಕ್ಷ ಅಂತೇನೋ ಅನೌನ್ಸ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಬಟ್ 10 ಲಕ್ಷದಲ್ಲಿ ಜೀವ ಏನೋ ಇದ್ ಮಾಡ್ಬೋದು, ಬಟ್ ಆ ಜೀವದ್ದು ಏನು ಆ ಬ್ಯಾಕ್ ಬೋನ್ ಆಫ್ ದ ಫ್ಯಾಮಿಲಿ ಅಂತಾರಲ್ಲ, ಆ ದುಡ್ಡಲ್ಲಿ ಎಲ್ಲಿ ಬರುತ್ತೆ? ಆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ ಅನ್ನೋದು ನನ್ನ ಪ್ರಶ್ನೆ. ಈ ಆಂಗಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿಂಪಲ್ ಆಗಿ. ಅಲ್ಲ, ನೀವ್ ಹೇಳಿದ್ದು ಎಲ್ಲವೂ ಸರಿ ಇದೆ. ಪೊಲೀಸ್ ಅವರು ಇಂಥ ಒಂದು ಅಭಿಮಾನ ಪ್ರೀತಿ ತೋರಿಸುವಂತಹ ಸಂದರ್ಭಗಳು ಬಂದಾಗ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ದೇ ಆರ್ ಡೈರೆಕ್ಷನ್ ಲೆಸ್ ಅಂತ ನಾನು ಹೇಳ್ತಾ ಇರೋದು. ಇದು ನನ್ಗೆ ಮೊದಲನೇ ಅನುಭವ ಅಲ್ಲ. ಇಂಥ ಜನರು ಹಿಂಗ್ ಬಂದ್ಬಿಡ್ತಾರೆ, ಆ ಸಡನ್ ಸರ್ಜ್ ಏನಾಗತ್ತೆ ಜನರು, ಅದನ್ನ ಹೆಂಗೆ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಜಿಲ್ಲಾಡಳಿತ, ಪೊಲೀಸು ಅವರೆಲ್ಲರೂ ಕೂಡ ಒಂದು ಸ್ಟ್ರಾಟಜಿ ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದ್ದಾರೆ. ಆ ಸ್ಟ್ರಾಟಜಿ ಮಾಡೋದ್ರಲ್ಲಿ ವಿಫಲ. ಮತ್ತೆ ಇನ್ನೊಂದು ಸಂಸ್ಥೆ ಇದೆ, ಇದು ಸರ್ಕಾರ ನೇರವಾಗಿ ಇಲ್ಲಿ ಮಾಡ್ತಾ ಇರಲಿಲ್ಲ. ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದು ಚಿನ್ನಸ್ವಾಮಿ ಸ್ಟೇಡಿಯಂ, ಈ KSCA ನವರು. ಹಾಗಾಗಿ KSCA, DC ಮತ್ತೆ ಕಮಿಷನರು ಇವರೆಲ್ಲರೂ ಕೂಡ ಕೂತು ಮೊದಲು ಬಂದವರಿಗೆ ಆದ್ಯತೆ, ಮೊದಲು 10 ಗಂಟೆಯಿಂದ 11 ಗಂಟೆಗೆ ಬಂದವ್ರನ್ನ ಯಾವ ಸ್ಟ್ಯಾಂಡ್ಗೆ ಹಾಕ್ಬೇಕು, 11 ಗಂಟೆಯಿಂದ 12 ಗಂಟೆ ಬಂದವ್ರು ಯಾವ ಸ್ಟ್ಯಾಂಡ್ಗೆ ಹಾಕ್ಬೇಕು, ಹಿಂಗೆ ಒಂದು ಶಿಸ್ತು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲಿ ಅವ್ರನ್ನ ಬಂದವ್ರನ್ನ ಒಳಗ್ ಕಳ್ಸ್ಕೊಟ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಆಕ್ಚುಲಿ ಯಾವುದೇ ಮ್ಯಾಚ್ ಇರ್ಲಿ, ಫ್ಲಡ್ ಲೈಟ್ ಮ್ಯಾಚ್ ಇರ್ಬೇಕಾದ್ರೆ, ಹಗಲು ರಾತ್ರಿ ಮ್ಯಾಚ್ ಇರ್ಬೇಕಾದ್ರೆ 7 ಗಂಟೆ ಮ್ಯಾಚ್ ಇದ್ರೆ 2 ಗಂಟೆಗೆ ಬಿಡ್ತಾರೆ. ಹಾಗಾದ್ರೆ 5 ಗಂಟೆ ಕಾರ್ಯಕ್ರಮನ ಅಥವಾ 6 ಗಂಟೆಗೆ ಇರೋ ಕಾರ್ಯಕ್ರಮಕ್ಕೆ ಇವರು 3 ಗಂಟೆ ಆದ್ರೂ ಅವಾಗ ಹೇಳ್ತಾ ಇದಾರೆ ಟಿಕೆಟ್ ಜಿನಿ ಆಪ್ ಅಲ್ಲಿ ನೀವು ಪಾಸ್ ತಗೊಳ್ಳಿ ಅಂತ. ಅಲ್ಲ, ನನಗೆ ಎಕ್ಸಾಕ್ಟ್ಲಿ ಅದೇ ಒಂದು ಪಾಯಿಂಟ್ ಬಂದೆ. ನಾನು ಎಕ್ಸಾಕ್ಟ್ಲಿ ಈಗ ಅದೇ ಪಾಯಿಂಟ್ ಬಂದೆ ಸರ್. ಈಗ ಏನು ಚೆನ್ನೈ RCB ಮ್ಯಾಚ್ ಆಗುತ್ತೆ, ಅವಾಗ RCB ಫ್ಯಾನ್ಸ್ ಇರ್ತಾರೆ, ಚೆನ್ನೈ ಫ್ಯಾನ್ಸ್ ಇರ್ತಾರೆ, ತುಂಬಾ ಜನ ಇದ್ದವರು ಬರ್ತಾರೆ, ಸೇರ್ತಾರೆ. ಬಟ್ ಈ ಒಂದು ಫ್ಯಾನ್ಸ್ ಸಂಭ್ರಮ ಏನಿತ್ತು, ಇದಕ್ಕೆ ಬರೀ RCB ಫ್ಯಾನ್ಸ್ ಬಂದಿದ್ದು. RCB ಚೆನ್ನೈ ಮ್ಯಾಚ್ ಆಗ್ಬೇಕಾದ್ರೆ ಇರುವಂತ ಕ್ರೌಡ್ ನ ಇವರು ಕಂಟ್ರೋಲ್ ಮಾಡಕ್ ಆಗುತ್ತೆ. ಬಟ್ ಕೇವಲ RCB ಫ್ಯಾನ್ಸ್ ಬಂದಿರೋ ಟೈಮಲ್ಲಿ ಇವ್ರಿಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ ನನ್ನ ಪ್ರಕಾರ ಇಲ್ಲಿ ಏನು ಪೊಲೀಸ್ ಕಂಟ್ರೋಲ್ ಇರ್ಬೇಕಿತ್ತು. ನಾನು ಹೇಳ್ತಾ ಇದೀನಲ್ಲ, ಇಲ್ಲಿ ಕಂಟ್ರೋಲ್ ಪ್ರಶ್ನೆ ಇಲ್ಲ, ಕ್ಲಾರಿಟಿ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಒಂದು ಇಲ್ಲಿರೋರು ಫ್ರೀ ಅಂತ ಹೇಳ್ತಾ ಇದಾರೆ, ಅಲ್ಲಿ ಟಿವಿಲಿ ಕೂತ್ಕೊಂಡು ನೋಡ್ತಾ ಇದಾರೆ. ಅಲ್ಲಿ ಪಾಸ್ ಮತ್ತೆ ಟಿಕೆಟ್ ಇದ್ದವ್ರಿಗೆ ಮಾತ್ರ ಒಳ ಪ್ರವೇಶ ಅಂತ ಅಲ್ಲಿ ಬರ್ತಾ ಇದೆ. ಅಂದ್ರೆ ವಿಧಾನಸೌಧದಿಂದ ಡಾಕ್ಟರ್ G ಪರಮೇಶ್ವರ್ ಅವರು ಮತ್ತೆ DPAR ಕಾರ್ಯದರ್ಶಿ ಸತ್ಯವತಿ ಮೇಡಮ್ ಅವರು ಕೊಡ್ತಾ ಇದ್ದಿದ್ದು ಸ್ಟೇಟ್ಮೆಂಟೇ ಬೇರೆ. ಇಲ್ಲಿ ಕಂಪ್ಲೀಟ್ ಮಿಸ್ಕಮ್ಯುನಿಕೇಶನ್. ಇಲ್ಲಿರೋರು ನಾವ್ ಇದ್ವಲ್ಲ, ಇಲ್ಲಿ ಫ್ರೀ ಅಂತ ಹೇಳಿದ್ರಲ್ಲ ಇಲ್ಲಿರೋರು. ಕರೆಕ್ಟ್ ಸರ್. ಬಟ್ ನಂದು ಇನ್ನೊಂದು ಅಭಿಪ್ರಾಯ ಏನಂದ್ರೆ, ನಮ್ಗೇನ್ ಗೊತ್ತಿರುತ್ತೆ ಇಲ್ಲಿ. ಅಲ್ಲ ಸರ್, ಕರೆಕ್ಟ್. ಇನ್ನೊಂದು ಅಭಿಪ್ರಾಯ ಏನಂದ್ರೆ, ಏನೇ ಮಿಸ್ಕಮ್ಯುನಿಕೇಶನ್ ಇದ್ರೂ ಸಹ ವೆನ್ ಇಟ್ ಕಮ್ಸ್ ಟು ಪೊಲೀಸ್ ಅಲಾಟ್ಮೆಂಟ್, ಅಲ್ಲಿ 20,000 ಜನ ಸೇರಿದ್ರೆ ಅದ್ರ 5ರಿಂದ 6 ಪಟ್ಟು ಜನ ಇಲ್ಲಿ ಸೇರಿದ್ರು. ಅಗ್ರೀಡಾ? ಹಾಗಾದ್ಮೇಲೆ ಅಲ್ಲಿ ಒಂದು 50 ಪೊಲೀಸ್ ಇದ್ರೆ ಅದ್ರ 5ರಿಂದ 6 ಪಟ್ಟು ಜನ ಇಲ್ಲಿ ಇರ್ಬೇಕಿತ್ತು. ಅದು ಆಗಿಲ್ಲ, ಉಲ್ಟಾ ಆಗಿದೆ. ಯಾಕೆ ಅಂತಂದ್ರೆ ಅವರಿಗೆ ಜನರ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಅಲ್ಲ, ರಾಜಕಾರಣಿಗಳ ಸೆಕ್ಯೂರಿಟಿ ಇಂಪಾರ್ಟೆಂಟ್. ಪ್ರೋಟೋಕಾಲ್ ಇರ್ಲಿ ಸರ್, ಬಟ್ ಜನರ ಸೆಕ್ಯೂರಿಟಿನೂ ಇಂಪಾರ್ಟೆಂಟ್ ಅಲ್ಲ. ಜನಕ್ಕೆ ಇನ್ನೂ ಅಲ್ಲಲ್ಲ, ನಾನು ಹೇಳ್ತಾ ಇರೋದೇನಂದ್ರೆ, ಈ 10 ಜನ ಇದಾರೆ, ಈ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದಾರೆ, ಫ್ರೀ ಅಂತ ಹೇಳಿದ್ರಲ್ವಾ, ಒಳಗ್ ಕರ್ಕೊಂಡೋಗಿ ಯಾವ ಸ್ಟ್ಯಾಂಡ್ ಕೂಡಿಸ್ಬೇಕು 10 ಜನ ಕೂಡಿಸ್ಬಿಟ್ಟಿದ್ರೆ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಬರೋರು 100 ಜನ ಬಂದ್ರು ಒಳಗೊಟ್ಟಾಗಿರ್ತಾರೆ. ಫುಟ್ಪಾತ್ ಅಲ್ಲಿ ಯಾರು ಇರ್ತಾನೆ ಇರ್ಲಿಲ್ವಲ್ಲ. ನಾನು ಅದನ್ನ ಹೇಳ್ತಾ ಇರೋದು, ಬಂದವ್ರನ್ನ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲಿ ಇವ್ರು ಫ್ರೀ ಅಂತ ಪಾಲಿಸಿ ಇದ್ಮೇಲೆ ಒಳಗ್ ಕರ್ಕೊಂಡೋಗಿ ಕೂಡಿಸ್ಬಿಡ್ಬೇಕಾಗಿತ್ತು. ಇಲ್ವಾ? ಯಾವ ಆಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತನಾದ್ರೂ ಟಿವಿ ಮಾಧ್ಯಮ ಕೇಳ್ಬೇಕಾಗಿತ್ತು. ಯಾವ್ದು ಮಾಡ್ಲಿಲ್ಲ. ಬೆಳಗಿಂದ ಏಕಾಏಕಿ 2:30 ಗಂಟೆಗೆನೆ ಜನ ಟಿಕೆಟ್ ಜಿನಿ ಆಪ್ ನ ಡೌನ್ಲೋಡ್ ಮಾಡಕ್ ಶುರು ಮಾಡಿದ್ದು.
ಹೋಲ್ ಕ್ರಕ್ಸ್ ಆಫ್ ದಿ ಪ್ರಾಬ್ಲಮ್ ಇಸ್ ಗಂಟೆಗಟ್ಲೆ ಕಾದಿದ್ದವರು ಅವ್ರಿಗೆ ಒಂದು ಭರವಸೆ ಇತ್ತು, ನಾವು ಒಳಗಡೆ ಹೋಗ್ತೀವಿ, ನೋಡ್ತೀವಿ, ಇಂತ ಒಂದ್ ಸಂದರ್ಭಕ್ಕೆ ನಾವು ಸಾಕ್ಷಿ ಆಗ್ತೀವಿ ಅಂತ ಆ ಅಭಿಮಾನ ಇತ್ತು. ಅಭಿಮಾನವನ್ನ ಯಾವಾಗ ಅವರು ಇಷ್ಟು ಕಾದು ಅದು ಅವ್ರಿಗೆ ಟಿಕೆಟ್ ಸಿಕ್ಲಿಲ್ಲ, ಸೋಲ್ಡ್ ಔಟ್ ಅಂತ ಬರಕ್ ಶುರು ಆಯ್ತು, ಅವಾಗ ಅವರು ತಾಳ್ಮೆ ಕಳ್ಕೊಂಡ್ರು. ನೀವೇನ್ ನಮ್ ಪಾಸ್ ಕೊಡೋದು, ನಾವೇ ಹೋಗ್ತೀವಿ, ಹೆಂಗಿದ್ರು ಫ್ರೀನೇ ಅಲ್ವಾ, ಪಾಸ್ ಇದ್ದವ್ರಿಗೂ ಒಂದೇ, ಫ್ರೀ ಪಾಸ್ ಈಗ ನಾವು ಟ್ರೈ ಮಾಡಿದ್ವಿ, ಸಿಗದೆ ಇರೋರ್ಗು ಒಂದೇ, ನಾವು ಹೋಗ್ತೀವಿ ಅಂತ ಹೋದ್ರು. ಓಕೆ ಸರ್, ನನ್ ಕೊನೆ ಪ್ರಶ್ನೆ, ನಾವು ಸಾಧಾರಣ ತಿರುಪತಿ, ಧರ್ಮಸ್ಥಳ ಯಾವ ದೇವಸ್ಥಾನಕ್ಕೆ ಹೋದ್ರು ಇಷ್ಟು ಚಪ್ಪಲಿ ಕಾಣಿಸಲ್ಲ ಅನ್ಸುತ್ತೆ. ಇಲ್ಲಿ ನೋಡಿದ್ರೆ ಚಪ್ಪಲಿಯ ಸಾಗರ ತರ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲಿ ಯಾವ್ದು ಐ ಥಿಂಕ್ ಇಷ್ಟು ದೊಡ್ಡ ಶೋರೂಮ್ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಬಟ್ ಈ ಶೋರೂಮ್ ಅಲ್ಲಿ ಅಮ್ಮ ಯಾವ್ದು ಅಪ್ಪ ಯಾವ್ದು ಅಂತ ಗೊತ್ತಿಲ್ಲ, ಆ ರೇಂಜಿಗೆ ಬಿದ್ದಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅನೇಕ ಜನ ಸ್ಕೂಲ್ಗಳಿಗೆ ಹೋಗ್ತಾ ಇರುವಂತ ಹುಡುಗರು ಬಂದಿದ್ರು, ನಾವು ಕಣ್ಣಾರೆ ನೋಡಿದೀವಿ. ಆಮೇಲೆ ಇಲ್ಲಿ ಸುತ್ತಮುತ್ತ PU ಕಾಲೇಜುಗಳವರು, ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು, ಇಲ್ಲಿ ಸುತ್ತಮುತ್ತ ಎಜುಕೇಶನ್ ಹಬ್ ಇದೆ, ಸುತ್ತಮುತ್ತ ಅನೇಕ ವಿದ್ಯಾಸಂಸ್ಥೆಗಳಿದೆ. ಅವರೆಲ್ಲರೂ ತರಗತಿ ಬಿಟ್ಟು ಬಂದಿದ್ರು. ಅವರೆಲ್ಲ ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಂತವ್ರು. ಪಾಪ ಅವರು ಇಂತ ಒಂದು ಸರ್ಕಾರ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅವರು, ಪೊಲೀಸು, ಜಿಲ್ಲಾಡಳಿತ ಇವ್ರ ಮಧ್ಯೆ ಕೋಆರ್ಡಿನೇಷನ್ ಇಷ್ಟು ಅನ್ಪ್ರೊಫೆಷನಲ್ ಆಗಿರ್ತಾರೆ ಅಂತ ಇವ್ರಿಗೆಲ್ಲ ಗೊತ್ತಿರ್ಲಿಲ್ಲ ಪಾಪ. ಹಂಗಾಗಿ ಇವರೆಲ್ಲ ತಗಲಾಕೊಂಡ್ಬಿಟ್ರು. ನಮ್ಮಂತವರು ನಮ್ಗೆ ಒಂದು ಕ್ಲೂ ಸಿಗತ್ತೆ ಮುಂದೆ ಇದಾಗ್ಬೋದು ಅಂತ ಅನ್ಬಿಟ್ಟು ನಾವೇನ್ ಮಾಡಿದ್ವಿ, ಅಲ್ಲಿಂದ ಆಚೆ ಹೊಟ್ಟೋಗ್ಬಿಟ್ವಿ. ಬೆಸ್ಟ್ ಕೆಲಸ. ಆಚೆ ಹೋಗಿದ್ರಿಂದ ನಾವು ಬದುಕಿದ್ವಿ, ಇಲ್ಲ ಅಂದ್ರೆ ನಾವು ಇಲ್ಲಿ ಸಿಗಾಕೊಂಡು ನಮ್ ನಾನು ಹಂಗೆ ಅನ್ಕೊಂಡೆ ಸರ್. ನಾನು ಆಕ್ಚುಲಿ ಪವರ್ ಟಿವಿ, ನಾನು ಆಕ್ಚುಲಿ ಕುಂಭಮೇಳಕ್ಕೆ ಹೋಗಿದ್ದೆ. RCB ಪೋಸ್ಟ್ ನ ಮುಳುಗಿಸಿ RCB ಗೆಲ್ಲಿ ಅಂತ ವಿಶ್ ಮಾಡೋದಕ್ಕೆ ಕುಂಭಮೇಳಕ್ಕೆ ಹೋಗಿ ಮಾಡಿದ್ದೆ. ಆ ಪೋಸ್ಟ್ ನ ಇಲ್ಲಿಗೆ ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಅದಕ್ಕೂ ಮುಂಚೆ ಪವರ್ ಟಿವಿ ಅವ್ರು ಯಾವ್ದೋ ಒಂದು ಇಂಟರ್ವ್ಯೂ ಕರೆದ್ರು. ಆ ಇಂಟರ್ವ್ಯೂ ಮುಗಿಸ್ಕೊಂಡ್ ಬರೋದ್ರೊಳಗೆ ಈ ತರ ಸೀನ್ ಆಗಿದೆ. ಮೊದ್ಲೇ ನನ್ ಕೈ ಹೋಗಿದೆ. ಇನ್ನೇನಾದ್ರೂ ನಾನು ಇಲ್ಲಿ ಬಂದಿದ್ರೆ ಅದ್ರ ಜೊತೆಗೆ ಇನ್ನೊಂದು ಹೆಣ ನಮ್ಗೆ ಸಿಕ್ಸ್ ಸೆನ್ಸ್. ಇವ್ರದ್ದು ಇಷ್ಟೊಂದು ಅನ್ಪ್ರೊಫೆಷನಲ್ ಆಗಿದ್ದಾರೆ. ಒಂದ್ಸರಿ ಫ್ರೀ ಅಂತಾರೆ, ಒಂದ್ಸರಿ ಟಿಕೆಟ್ ಜಿನಿ ಮೂಲಕ ಆಪ್ ಡೌನ್ಲೋಡ್ ಮಾಡ್ಕೊಂಡು ಪಾಸ್ ತಗೊಳ್ಳಿ ಅಂತ ಹೇಳ್ತಾ ಇದಾರೆ. ಯಾರು ಟಿಕೆಟ್ ಜಿನಿಯಲ್ಲಿ ಸಿಗ್ತಲ್ಲ, ಯಾಕಂದ್ರೆ ಅಲ್ಲೇ ನಮ್ ಮುಂದೆ ನಿಂತಿದ್ದವ್ರು ಕೆಲವು ಸಿಗದೆ ಇದ್ದಾಗ್ಲೇನೆ ಅವ್ರಿಗೆ ಒಳಗಿಂದ ಜ್ವಾಲಾಮುಖಿ ಉಗ್ತಾ ಇತ್ತು. ಆ ವಾಲ್ಕನ ಉಗ್ತಾ ಇದ್ದಂಗೆ ನಾವೇನ್ ಮಾಡಿದ್ವಿ, ಜನ ಇನ್ನು ನುಗ್ಗಕ್ ಶುರು ಮಾಡ್ತಾರೆ ಅನ್ಬಿಟ್ಟು ನಾವು ಆಚೆ ಬಂದ್ವಿ. ಆಚೆ ಬಂದ್ಮೇಲೆ ಸ್ಟಾಂಪಿಡ್ ಆಯ್ತು. ಫೈನ್ ಸರ್. ಕೊನೆಯದಾಗಿ ಇದಕ್ಕೆ ಪರಿಹಾರ ಏನು ನಿಮ್ ಪ್ರಕಾರ? ಲಾಸ್ಟ್ ಕ್ವಶನ್ ಇತ್ತಂದು ಚಿಕ್ಕದಾಗಿ ಹೇಳ್ಬಿಡಿ. ಇದಕ್ಕೆ ಈಗ ಓಕೆ ಅವ್ರು 10 ಲಕ್ಷ ಕೊಟ್ಟವ್ರೆ, ಅದು ಪರಿಹಾರನ? ಒಂದು. ಇನ್ನೊಂದು, RCB ಅವರು ಎಲ್ಲ ಮ್ಯಾಚ್ ಎಲ್ಲ ಆಗಿ ಸಾವೆಲ್ಲ ಆಗಿ ಎಲ್ಲ ಆಗಿ 6 ಅವರ್ ಆದ್ಮೇಲೆ ಟ್ವೀಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು? ಈಗ ಓಕೆ CM ಏನೋ ಅಲ್ಲಿ ಹೋಗ್ಬಿಟ್ಟು ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ನೋಡ್ಕೊ ಬಂದ್ರು, ಹಂಗೆ ಹಿಂಗೆ ಅಂತ ಸ್ಟೇಟ್ಮೆಂಟ್ ಇದೆ. ಬಟ್ ಈಗ RCB ಟೀಮ್ ಮ್ಯಾನೇಜ್ಮೆಂಟ್ ಇಂದ ಇದ್ರ ಬಗ್ಗೆ ಏನ್ ಆಕ್ಷನ್ ಅನ್ನೋದು ಏನೂ ಇಲ್ಲ. ಐ ಥಿಂಕ್ ನನ್ನ ಪ್ರಕಾರ RCB ಟೀಮ್ದು ಇದ್ರಲ್ಲಿ ತಪ್ಪಿದೆ. ಏನಂತಂದ್ರೆ ವಿಜಯೋತ್ಸವನ ಅವ್ರಲ್ಲಿ ಅಹಮದಾಬಾದ್ ಅಲ್ಲಿ ಗೆದ್ರು ಕೂಡಲೇ ಮಾರನೇ ದಿನನೇ ಬಂದ್ಬಿಟ್ಟು ಇಲ್ಲಿ ಏಕಾಏಕಿ ಮಾಡ್ಬೇಕಂತಿಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿನೂ ನಾನು ಸೆಲೆಬ್ರೇಷನ್ ಅಲ್ಲಿ ಇದ್ದಾಗ 3-3:30ವರೆಗೂ ಇಲ್ಲಿ ಜನ ಇದ್ರು. ಅವ್ರು ಒಂದಿನ ಪಾಸ್ ಮಾಡ್ಬಿಟ್ಟು ನಾಳೆ ನೀವು ಇದ್ರಲ್ವಾ, ಸೊ ಒಂದಿನ ಪಾಸ್ ಮಾಡ್ಬಿಟ್ಟು ನಾಳೆ ಮಾಡ್ಬೋದಿತ್ತು, ನೆಕ್ಸ್ಟ್ ಡೇ ಬಿಟ್ಟು. ಸೊ ಇದಕ್ಕೆ ನಿಮ್ಮ ಪ್ರಕಾರ RCB ಕಡೆಯಿಂದ ಏನ್ ಸೊಲ್ಯೂಷನ್? ಸರ್ ನಾಳೆ ಮಾಡಿದ್ರು ಇದೇ ಕಥೆನೆ ಸರ್. ಈ ರೇಂಜ್ ಆಗಲ್ಲ. ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವ ಅಧಿಕಾರಿ ಹ್ಯಾಂಡ್ ಇನ್ ಗ್ಲೋವ್ ಆಗಿ ಆಪ್ ಅನ್ನ ಮಾಡು ಅಂತ ಹೇಳಿ ಅದರಲ್ಲಿ ಅವರ ಟ್ರಾಕ್ಷನ್ ಗೋಸ್ಕರ ಕಸ್ಟಮರ್ ಬೇಸ್ ಡಾಟಾ ಬೇಸ್ ಗೋಸ್ಕರ ಇನ್ಕ್ರೀಸ್ ಮಾಡ್ಕೊಳ್ಳುವಂತ ಅವ್ರ ಮೇಲೆ ತನಿಖೆ ಆಗ್ಲಿ. ಕರೆಕ್ಟ್, ವೆರಿ ಗುಡ್ ಪಾಯಿಂಟ್. ಇದು ನಾನು ಅಗ್ರಿ ಮಾಡ್ತೀನಿ. ಇವ್ರು ಹೇಳದಂತೆ ಯಾರು ಟಿಕೆಟ್ ಜೀನಿ ಅನ್ನುವಂತ ಆಪ್ ನ ಏಕಾಏಕಿ ಫಸ್ಟ್ ಫ್ರೀ ಅಂದ್ಬಿಟ್ಟು ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಟಿಕೆಟ್ ಜೀನಿ ಆಪ್ ಡೌನ್ಲೋಡ್ ಮಾಡಿ ಅದ್ರಲ್ಲಿ ಟಿಕೆಟ್ ಬುಕ್ ಮಾಡಿ ಅಂತ ಹೇಳಿದ್ರು. ಇಟ್ ಇಸ್ ಆಲ್ ಅ ಸ್ಕ್ಯಾಮ್. ದಟ್ ಹೆಂಗೆ ಈಗ ನಾವು ಬಿಗ್ ಬಾಸ್ ಅಲ್ಲಿ ವೋಟ್ ಆಪ್ ಡೌನ್ಲೋಡ್ ಮಾಡಿ ವೋಟ್ ಹಾಕಿ ಅಂತಂತೀರಾ, ಅದೇ ತರದ್ದು ಒಂದು ಸ್ಕ್ಯಾಮ್ ಇದು. ನೀವು ಟಿಕೆಟ್ ಜೀನಿ ಆಪ್ ಅಲ್ಲಿ ಫ್ರೀ ಆಗಿ ಡೌನ್ಲೋಡ್ ಮಾಡಿ ಇದು ಮಾಡಿದಾಗ ನೀವು ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೇಕಾಗುತ್ತೆ, ಇಮೇಲ್ ಕೊಡ್ಬೇಕಾಗುತ್ತೆ, OTP ಬರುತ್ತೆ. ಇದೆಲ್ಲ ಏನ್ ಇನ್ಫಾರ್ಮೇಶನ್ ಅವ್ರು ಬರುತ್ತೆ ಅದನ್ನ ಅವರು ಮಾರಾಟಕ್ಕೆ ಇಡ್ತಾರೆ. ಬೇರೆ ಕಾರ್ಪೊರೇಟ್ ಕಂಪನಿಗಳು ಈ ಒಂದು ಡೀಟೇಲ್ಸ್ ನ ಇಟ್ಕೊಂಡು ದುಡ್ಡು ಮಾಡ್ತಾರೆ, ಅವ್ರಿಗೆ ಇಮೇಲ್ ಕಳಿಸ್ತಾರೆ. ಡೇಟಾ ಸೆಲ್ಲಿಂಗ್ ಒಂದಾಗುತ್ತೆ. ಆ ಕಂಪನಿನೇ ಎಷ್ಟಿದೆ ಅಂತ ತೋರಿಸ್ಬೇಕಾಗುತ್ತೆ. ಅದರಿಂದ ನಮ್ಮ ಹತ್ರ ಎಷ್ಟು ಕಸ್ಟಮರ್ ಬೇಸ್ ಇದೆ. ಎಕ್ಸಾಕ್ಟ್ಲಿ. ಫೈನಾನ್ಷಿಯಲ್ ಡ್ಯೂ ಡಿಲಿಜೆನ್ಸ್
ಹಾ. ಟೆಕ್ನಿಕಲ್ ಡ್ಯೂ ಡಿಲಿಜೆನ್ಸ್, ಹಾ. ಲೀಗಲ್ ಡ್ಯೂ ಡಿಲಿಜೆನ್ಸ್ ಅಂತ ನಾವ್ ಹೇಳ್ತೀವಿ. ಯಾವ್ದೇ ಕಂಪನಿ ಟೇಕ್ ಓವರ್ ಆಗ್ಬೇಕಾದ್ರೆ ಅವಾಗ ಟೆಕ್ನಿಕಲ್ ಡ್ಯೂ ಡಿಲಿಜೆನ್ಸ್ ಬಂದಾಗ, ಫೈನಾನ್ಷಿಯಲ್ ಡ್ಯೂ ಡಿಲಿಜೆನ್ಸ್ ಬಂದಾಗ ಆ ಡ್ಯೂ ಡಿಲಿಜೆನ್ಸ್ ಅಲ್ಲಿ ಕಸ್ಟಮರ್ ಬೇಸ್ ಎಷ್ಟಿದೆ, ಎಷ್ಟು ಡೇಟಾ ಇದೆ ಅಂತ ನೋಡ್ತಾರೆ. ಹಾ. ತಗೊಳ್ಳೋಂತ ಕಂಪನಿ ಹಾ. ಮರ್ಜರ್ ಅಂಡ್ ಅಕ್ವಿಷನ್ ಹೋದಾಗ ಅದನ್ನ ಇವರು ಇನ್ಕ್ರೀಸ್ ಮಾಡ್ಕೊಳ್ಳೋಕೋಸ್ಕರ ಒಳಗಡೆ ಇರೋರ್ಗೆ ಯಾರಿಗೋ ಚೆನ್ನಾಗಿ ಸೌರ್ಬಿಟ್ಟು ಇವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಪಾಸ್ ಅನ್ನ ಕೊಡ್ತೀವಿ ಅಂತ ಸೊ ಹೇಳಿದ್ದಾರೆ. ಬೇಸಿಕಲಿ ಇದು ಏಕ್ ಮಾರ್ ದೋ ತುಕಡ ತರ, ಅಂದ್ರೆ ಒಂದು ಅವರಿಗೂ ಮುಂದೆ ಎಕ್ವಿಸಿಷನ್ ಗೆ ಹೆಲ್ಪ್ ಆಗೋ ತರ, ಇನ್ನೊಂದು ಅವ್ರ ಆ ಡಾಟಾನ ಎಷ್ಟೋ ಬೇರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಸೆಲ್ ಮಾಡೋ ತರ ಒಂದು ಮಾಫಿಯಾ. ನೀವು ಲೆಕ್ಕ ಹಾಕಿ, ಈ ತರದ್ದು ಒಂದು ಟಿಕೆಟ್ ಜೀನಿ ಫ್ರೀನೇ ಆಗಿರ್ಲಿ ಟಿಕೆಟ್ ಬುಕ್ ಮಾಡೋದು, ಬಟ್ ಅವ್ರಿಗೆ ಡಾಟಾ ಸಿಗುತ್ತಲ್ಲ. ಟುಡೇ ಡಾಟಾ ಇಸ್ ಮನಿ, ಡಾಟಾ ಇಸ್ ಎವ್ರಿಥಿಂಗ್ ಆಕ್ಚುಲಿ. ಸೊ ಆ ಡಾಟಾ ಸಿಗುತ್ತಲ್ಲ, ಆ ಡಾಟಾನ ಇಲ್ಲಿ ಏನು ಇಲ್ಲಿನ ಅಧಿಕಾರಿಗಳಿದ್ದಾರೆ ಅಥವಾ ಇಲ್ಲಿನ ಏನು ಸಂಸ್ಥೆ ಇದೆ KSCA, ಇವರು ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಯಾರೋ ಒಬ್ಬರಿಗೆ ಈ ಸಂದರ್ಭನ ಎಷ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇದರಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಸೊ ಆ ಕಾರಣದಿಂದ ಯಾರು ಈ ಸಂಸ್ಥೆಯಲ್ಲಿ ಈ ಒಂದು ಮರ್ಜೆನ್ಸಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಆ ವ್ಯಕ್ತಿ ಮಿನಿಮಮ್ ಅಂದ್ರೂ ಕೋಟಿಗೂ ಹೆಚ್ಚು ದುಡ್ಡನ್ನ ತಗೊಂಡಿರ್ತಾರೆ. ಯಾಕಂತಂದ್ರೆ ಇವ್ರಿಗೆ ಈ ಒಂದು ಕೊಲಾಜ್ ಮಾಡೋದಕ್ಕೋಸ್ಕರ ನನ್ನ ಪ್ರಕಾರನೂ ಸಹ ಈ ಹಿರಿಯವರು ಹೇಳಿದಂತೆ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೇಬೇಕು. ಐ ಥಿಂಕ್ ಅದು ನಿಜವಾದ ನ್ಯಾಯ 10 ಜೀವಗಳಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ಈ ರೀತಿಯ ಒಂದು ಇವೆಂಟ್ ಮಾಡ್ಬೇಕಾದ್ರೆ ಸರ್ಕಾರ ಇನ್ನೊಂದು ದೃಷ್ಟಿಯಿಂದ ನೀವು ಯೋಚಿಸ್ಬೇಕಿತ್ತು. ಪ್ರಾಬಬ್ಲಿ ಆ ಒಂದು ಸನ್ಮಾನ ಕಾರ್ಯಕ್ರಮನ ಸರ್ಕಾರ 2 ಚಿನ್ನಸ್ವಾಮಿಯಲ್ಲೇ ಮಾಡ್ತೀವಿ ಅಂದಿದ್ರೆ ಇನ್ನೊಂಚೂರು ಈಸಿ ಆಗ್ತಿತ್ತು ಏನೋ. ಬಟ್ ಅವರು ಜನನ ಒಂದುಗೂಡಿಸುವಂತ ಒಂದು ಕೆಲಸ, ಅವರು ವೋಟ್ ಬ್ಯಾಂಕ್ ಮಾಡುವಂತ ಕೆಲಸ ಮಾಡಿದ್ರು. ಅದು ಸಹ ಚೇಂಜ್ ಆಗ್ಬೇಕು ಅನ್ನುವಂತ ಅಭಿಪ್ರಾಯವನ್ನ ತಿಳಿಸ್ತಾ, ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಧರ್ ರಾವ್. ಶ್ರೀಧರ್ ರಾವ್. ಎಲ್ಲಿಂದ ಸರ್ ಬಂದಿರಿ? ಬೆಂಗಳೂರು. ಬೆಂಗಳೂರು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.